ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದರೊಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ?
ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ನೋಟಿಸ್ ಜಾರಿ ಮಾಡಿರುವುದನ್ನು ವಿರೋಧಿಸಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಇಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಇಂದು ಬೃಹತ್ ಪ್ರತಿಭಟನೆ ನಡೆಸಿದರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಿಚಾರವನ್ನ ಮುಂದಿಟ್ಟುಕೊಂಡು ಶ್ರೀಮತಿ ಪಾರ್ವತಿ ಅವರಿಗೆ ನೀಡಿದ್ದಾರೆ ಎನ್ನಲಾದ ನಿವೇಶನ ವಿಚಾರವಾಗಿ ರಾಜ್ಯಪಾಲರು ಕೂಲಂಕುಷವಾಗಿ ಅಧ್ಯಯನ ಮಾಡದೆ ಏಕಪಕ್ಷ ನಿರ್ಣಯವನ್ನ ತೆಗೆದುಕೊಂಡು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಬಿಚ್ಚಿಡ್ತೀನಿ. ಅವನು ಆಳಂದದಲ್ಲಿ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಮಿನಿ ವಿಧಾನಸೌಧ ಕಟ್ಟೋದಕ್ಕೆ ಒಪ್ಪಿಗೆ ಕೊಟ್ಟರು. ಇಲ್ಲಿ ರಿಯಲ್ ಎಸ್ಟೇಟ್ ಮಾಡೋರು ದಂಧೆಗಾರರು ಹಿಂದೆ ಬೆನ್ನತ್ತಿ ಅದನ್ನು ನಿಲ್ಲಿಸಿ ಆ ರಿಯಲ್ ಎಸ್ಟೇಟ್ ದಂಧೆ ಮಾಡೋರಿಗೆ ಬೆಂಬಲ ಕೊಡೋದಕ್ಕೆ ಇವನು ಬಂದು ದಲಾಲಿ ಮಾಡ್ತಾನೆ. ವಿಷಯ ಸುಪ್ರೀಂ ಕೋರ್ಟಿಗೆ ಹೋಗ್ತದೆ. ಸುಪ್ರೀಂ ಕೋರ್ಟ್ದಲ್ಲಿ ಆಳಂದ ಮಿನಿ ವಿಧಾನಸೌಧ ವಿಷಯದಲ್ಲಿ ಹೋದಂಥ ವಿಷಯವನ್ನು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಒಂದು ನಿಮಿಷ ಕೂಡ ನೋಡೋದಿಲ್ಲ. ನಿನಗೂ ಆಳಂದಕ್ಕೂ ಏನು ಸಂಬಂಧ ಅಂತ ಕೇಳಿ ಹಿಂಗೆ ಎತ್ತಿ ಬಿಸಾಕ್ತಾರೆ. ಇಂಥ ಒಬ್ಬ ಮನುಷ್ಯ ರಾಜ್ಯಪಾಲರಿಗೆ ಒಂದು ಪತ್ರ ಬರೀತಾನೆ, ಪ್ರಾಸಿಕ್ಯೂಷನ್ ಮಾಡಿದೆ. ರಾಜ್ಯಪಾಲರು ಘನವೆತ್ತ ರಾಜ್ಯಪಾಲರು, ಸಂವಿಧಾನದ ಮುಖ್ಯಸ್ಥರು, ಗೌರವಿತ ಸ್ಥಾನದಲ್ಲಿದ್ದಂಥವ್ರು. ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರ ಹಿನ್ನೆಲೆ ಏನು, ಅವರ ಚಾರಿತ್ರ್ಯ ಏನು, ಅವರ ನಿಲುವೇನು, ಒಲವೇನು, ಇದನ್ನೆಲ್ಲ ನೋಡಿ ಅವರು ವರದಿ ಕೇಳ್ಬೋದಾಗಿತ್ತು. ಈ ಮನುಷ್ಯನಿಗೆ ಎಳ್ಳಷ್ಟು ಬೆಲೆ ಇಲ್ಲ. ಇವನು ದಂಧೆ ಮಾಡ್ಕೊಂಡಿದ್ದಾನೆ, ದುಡ್ಡು ಕೇಳ್ತಾನೆ, ಬೇರೆ ಸುಲಿಗೆ ಮಾಡೋನು. ಅಂಥವ್ರ ಮಾತನ್ನು ರಾಜ್ಯಪಾಲರು ಕೇಳ್ತಾರೆ ಅಂದರೆ ಭಾಳ ದುರ್ದೈವ ಸಂಗತಿ. ಬಂಧುಗಳೇ, ಇವತ್ತು ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. BJPಯವರು ಮತ್ತು RSSದವರು ಯಾವತ್ತೂ ಕೂಡ ಪ್ರಗತಿಪರ ವಿಚಾರವನ್ನು ಅವರು ಡೈಜೆಸ್ಟ್ ಮಾಡಿದವರಲ್ಲ. ಯಾವತ್ತೂ ಕೂಡ ಪರಿವರ್ತನೆಯನ್ನು, ಬದಲಾವಣೆಯನ್ನು ಬಯಸಿದವರಲ್ಲ. ಇದೇ ಜಾತಿ ಪದ್ಧತಿ ಇರಬೇಕು, ಇದೇ ಬಡತನ ಇರಬೇಕು, ನಿರುದ್ಯೋಗ ಇರಬೇಕು, ಇದೇ ವ್ಯವಸ್ಥೆ ಇರಬೇಕು, ಜನ ನಮ್ಮ ಕೂಲಿ ಆಳಾಗಿ ಕೆಲಸ ಮಾಡಬೇಕು. ಆ ಉದ್ದೇಶದಿಂದ ಇವತ್ತು BJPಯವರು ಸಿದ್ದರಾಮಯ್ಯ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಅಲ್ಲಂ ಪ್ರಭು ಪಾಟೀಲ್ ಕೇಳಿದಾಗೆ ಇದಕ್ಕಿಂತ ಮೊದಲು ಯಾರ್ಯಾರ ಮೇಲೆ ಅರ್ಜಿ ಬಂದಿತ್ತು, ಕೌಲ್ಗಿ ಅವರು ಹೇಳಿದ್ರು ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ, ಯಾಕೆ ವಿವರಣೆ ಪಡೆದಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಕರ್ನಾಟಕದ ಇತಿಹಾಸದಲ್ಲಿ ಯಾರೂ ಕೂಡ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ನಡೆಸಿಲ್ಲ. ಒಂದು ದೇವರ ಕಂಟಕ ತರ್ತಕ್ಕಂಥ ಕೆಲಸ ಹಿಟ್ಲರ್ವಾದಿ. ಈ ದೇಶದಲ್ಲಿ ಹಿಟ್ಲರ್ ಅಂತ ಹೇಳಿ ಮೋದಿಯವರು ಪ್ರಧಾನಮಂತ್ರಿಗಳಾಗಿದ್ದಾರೆ. ಯಾವಾಗ ಆ ಪುಣ್ಯಾತ್ಮ ಈ ದೇಶದ ಮೇಲೆ ಕುರ್ಚಿ ಮೇಲೆ ಕೂತ ಅವತ್ತಿನಿಂದ ಗುಜರಾತ್ ಆಗಿರ್ಬೋದು, ನಮ್ಮ ದೆಹಲಿಯ ಮುಖ್ಯಮಂತ್ರಿಗಳ ಮೇಲೆ ಆಗಿರ್ಬೋದು, DK ಶಿವಕುಮಾರ್ ಮೇಲೆ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಆಗಿರ್ಬೋದು, ಸಿದ್ದರಾಮಯ್ಯನವ್ರ ಮೇಲೆ ಆಗಿರುವಂಥ ಕುತಂತ್ರಗಳು ಯಾವತ್ತೂ ಷಡ್ಯಂತ್ರಗಳು ತಮ್ಮ ಕೈಲಿ ಆಗದೆ ಹೋದಾಗ ಈ ರೀತಿ ಏನಾದರೂ ಸದೆಬೆಳೆದು ಅಧಿಕಾರವನ್ನು ಕೈಯಲ್ಲಿ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿವೆ. ಯಾವ ಒಳ್ಳೆಯ ಕೆಲಸ ಮಾಡಲಿಲ್ಲ ಅವ್ರ ಕೈ ಮೇಲೆ. ಸನ್ಮಾನ್ಯ ಸಿದ್ದರಾಮಯ್ಯನವರು
ಭಾರತದ ಇತಿಹಾಸ ದೇಶದಲ್ಲಿ ಯಾರಾದರೂ 14 ಸಲ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಈ ದೇಶದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆಗಿ ಅರ್ಧ ಗಂಟೆ ಒಳಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ, ದೀನದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದವರ ಎಲ್ಲ ಸಾಲ ಮನ್ನಾ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ. 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ್ದ, ಅಲ್ಲೆಲ್ಲ ಕುಲಕ್ಕೊಬ್ಬ ಶರಣರು ಕುಳಿತುಕೊಂಡು ಒಂದು ಮಾತನ್ನು ಹೇಳಿದರು, ಈ ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ. ಅದು ಯಾರಿಂದ ಸಾಧ್ಯ ಆಗದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವಾಗ ಮುಖ್ಯಮಂತ್ರಿಗಳ ಆಗಿ ಕುರ್ಚಿ ಮೇಲೆ ಕುಳಿತರೋ ಅವತ್ತೇ ಪ್ರಾರಂಭವಾಯಿತು ಪುಕ್ಷಟ್ಟೆ ಅಕ್ಕಿ ಕೊಡಬೇಕು. ಈ ಪ್ರತಿಭಟನೆ ವೇಳೆಯಲ್ಲಿ ಮುಖ್ಯಮಂತ್ರಿಗಳ ಸಲಹೆಗಾರ ಬಿಆರ್ ಪಾಟೀಲ್, ಶಾಸಕ ಅಲ್ಲಂ ಪ್ರಭು ಪಾಟೀಲ್, ಗುರುನಾಥ್ ಎಸ್ ಪೂಜಾರಿ, ಮಾಂತೇಶ್ ಕವಗಿ, ಲಚ್ಚಪ್ಪ ಜಮದಾರ್, ಲಿಂಗರಾಜ್ ತಾರ್ಪೇಲ್ ಸೇರಿದಂತೆ ಕುರುಬ ಸಮಾಜದ ಮುಖಂಡರು, ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಅಧ್ಯಕ್ಷರಾದ ವಿಜಯಕುಮಾರ್ ತೇಗೂತಿಪ್ಪಿ ಅವರು ಸಾಹಿತ್ಯ ಪರಿಷತ್ನ ನಿಯಮಗಳನ್ನ ಗಾಳಿಗೆ ತೂರಿ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ದಲಿತ ಮುಖಂಡ ಎಬಿ ಹೊಸ್ಮನಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾಹಿತಿಗಳಲ್ಲದವರನ್ನು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದ ಪಾಂಡಿತ್ಯ, ಆಳವಾದ ಅಧ್ಯಯನ ಮತ್ತು 10 ಪುಸ್ತಕಗಳ ರಚನೆ ಮಾಡಿದ ವ್ಯಕ್ತಿಗಳನ್ನು ಸಾಹಿತ್ಯದ ಸಮ್ಮೇಳನ ಅಧ್ಯಕ್ಷರನ್ನಾಗಿಸಬೇಕು. ಅಂದ ಹಾಗೆ ಅದಕ್ಕೆ ಅರ್ಥ ಮತ್ತು ಬೆಲೆ ಬರುತ್ತದೆ. ಆದರೆ ಸಾಹಿತಿಗಳಲ್ಲದವರನ್ನು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡುತ್ತಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಯ್ಕೆಯಾಗಿ ಗೆದ್ದು ಬಂದು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿ ಅದರ ಪರಾಮರ್ಶೆ ಮಾಡದೇನೆ ಏಕಪಕ್ಷವಾಗಿ ನಿರ್ಧಾರ ತೆಗೆದುಕೊಳ್ತಿರ್ತಕ್ಕಂಥ ಅಧ್ಯಕ್ಷ ವಿಜಯಕುಮಾರ್ ತಿಗಿಲ್ತಿಪ್ಪಿಯವರ ಸಾಧಕ ಬಾಧಕಗಳ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹಿಂದೆ ವಚನ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದರು. ಯಾವುದೇ ಸಾಹಿತ್ಯ ಸಮ್ಮೇಳನ ಆಗಲಿ ಅಥವಾ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳಾಗಲಿ ಆ ಒಂದು ಅಧ್ಯಕ್ಷ ಮಾಡಬೇಕಂತಂದರೆ ಅವರಿಗೆ ಸಾಹಿತ್ಯ ಅಭಿರುಚಿ ಇರಬೇಕು, ಸಾಹಿತಿಗಳಾಗಿರಬೇಕು ಅಂತಕ್ಕಂಥದ್ದು ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ನಿಯಮ ಇದೆ. ವಚನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರನ್ನು ನೇಮಕ ಮಾಡಿದರು. ಅವರು ಯಾವುದೇ ಸಾಹಿತಿ ಇಲ್ಲ. ಅದೇ ರೀತಿಯಾಗಿ ತತ್ವಪದ ಸಾಹಿತ್ಯ ಸಮ್ಮೇಳನ ಮಾಡಿದರು. ತತ್ವಪದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಅಂತಂದರೆ ಕಡಕೋಳ ಮಠದ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯವರನ್ನು ಸರ್ವಾಧ್ಯಕ್ಷರನ್ನು ನೇಮಕ ಮಾಡಿದರು. ಸರ್ವಾಧಿಕಾರಿ ಧೋರಣೆಯಿಂದಾಗಿ ಅಲ್ಲಿನ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಬಡಿಗೇರ್ ಅವರು ರಾಜೀನಾಮೆ ಕೊಟ್ಟರು. ಆಮೇಲೆ ಪ್ರಶ್ನೆಗಳು ಮಾಡಿದರೆ ಯಶವಂತ ಅಷ್ಟಿಗೆ ಅವ್ರನ್ನ ತೆಗೆದುಹಾಕಿದರು ಮತ್ತು ಏಕಪಕ್ಷೀಯವಾಗಿ ಧರ್ಮಣ್ಣ ಧನ್ಯವರನ್ನು ಗೌರವ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ಏನು ಕಮಲಾಪುರದಲ್ಲಿ ಪ್ರಪ್ರಥಮವಾಗಿ ಅವರು ತಾಲೂಕಾ ಸಾಹಿತ್ಯ ಸಮ್ಮೇಳನ ಮಾಡಿದರು, ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಸಮ್ಮೇಳನ ಆಗಿದೆ ಯಾವುದೂ ಕೂಡ ಲೆಕ್ಕಪತ್ರ ಆಗಲಿ ಅಥವಾ ಆಡಿಟ್ ರಿಪೋರ್ಟ್ ಆಗಲಿ ಯಾವುದೂ ಆಗಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಇದೇ ತಿಂಗಳಿನಲ್ಲಿ ದಲಿತ ಸಾಹಿತ್ಯ ಸಮ್ಮೇಳನ ಅಂತೇಳಿ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ದಲಿತ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಪತ್ರಿಕಾ ಪ್ರಕರಣ ಮುಖಾಂತರ ನಾವು ನೋಡಿದ್ದೀವಿ, DG ಸಾಗರ್ ಅವರನ್ನು ಸರ್ವಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಮತ್ತು ಸುರೇಶ್ ಶರ್ಮಾ ಅಂತಕ್ಕಂಥವ್ರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ನಾವು DG ಸಾಗರ್ ಬಗ್ಗೆ ಅಪಾರವಾದ ಅಭಿಮಾನ ಇದೆ, ಗೌರವ ಇದೆ. ಯಾಕಂತಂದರೆ ಅವರು ದಲಿತರ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಶ್ರಮಿಸಿದವರು, ಅನೇಕ ಜನರಿಗೆ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಅವ್ರ ಬಗ್ಗೆ ನಮ್ಮದು ಎಳ್ಕೊಳ್ಳೋಷ್ಟು ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಯಾವುದೋ ಒಂದು ದುರುದ್ದೇಶಕ್ಕಾಗಿ ಒಬ್ಬ ದಲಿತ ಮುಖಂಡರನ್ನ ತಂದು
ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮಾಡ್ತಾರಂತಂದ್ರೆ ಅದರಿಂದ ಯಾವುದೋ ಒಂದು ಬೇರೆ ಆಸೆ ಅಂಶಗಳಿಗೆ ಒಳಗಾಗಿದ್ದಾರೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಕಲಬುರಗಿಯಲ್ಲಿ ಅನೇಕ ಜನ ದಲಿತ ಸಾಹಿತಿಗಳಿದ್ದಾರೆ. ವಿಠ್ಠಲ್ ಚಾಂಬಾಳ್ ಆಗಿರ್ಬೋದು, ಕೆ ಎಸ್ ಬಂಧು ಆಗಿರ್ಬೋದು, ನಾಗಪ್ಪ ಬೆಳಂಗಿ ಆಗಿರ್ಬೋದು, ಈಶ್ವರ ಕಟ್ಟಿಮನಿ ಆಗಿರ್ಬೋದು, ಬಸಣ್ಣ ಸಿಂಗಿಯವರಾಗಿರ್ಬೋದು, ಎಸ್ ಪಿ ಸುಳ್ಯದವರಾಗಿರ್ಬೋದು, ಅನೇಕರು ಏನಂತಂದರೆ ಗುರುಮಿಟ್ಕಲ್ ಪೊಲೀಸ್ ಠಾಣೆಯ ಸಿಪಿಐ ಪೋಸ್ಟಿಂಗ್ ವಿಷಯದಲ್ಲಿ ಹಣ ಪಡೆದಿರುವ ಬಗ್ಗೆ ಆರೋಪಿಸಿರುವ ಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ್ ಅವರು ಹಣ ಪಡೆದಿರುವುದು ಸಾಬೀತುಪಡಿಸಿದ್ರೆ ತಾವು ರಾಜಕೀಯದಿಂದಲೇ ನಿವೃತ್ತಿ ಪಡೆಯುತ್ತೇನೆ. ಆರೋಪ ಸಾಬೀತುಪಡಿಸದೆ ಹೋದರೆ ಶರಣಗೌಡ ಕಂದಕೂರ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಮಾಜಿ ಸಚಿವ ಬಾಬುರಾವ್ ಚಿಂಚನ್ಸೂರ್ ಸವಾಲು ಹಾಕಿದರು. ಯಾದಗಿರಿ ನಗರದಲ್ಲಿನ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಾಸಕರಾಗುವ ಮೊದಲು ನಾನು ಕೈಗಾರಿಕೋದ್ಯಮಿ, ಕೋಟಿ ರೂಪಾಯಿ ದಾನ ಧರ್ಮ ಮಾಡಿದ್ದೇನೆ. ನನಗೆ ತಂದೆ ತಾಯಿ ಹಾಗೂ ಮಕ್ಕಳು ಯಾರು ಇಲ್ಲ, ಇರುವುದು ಗಂಡ ಹೆಂಡತಿ ಮಾತ್ರ. ನನಗೆ ಯಾವುದೇ ತರಹದ ಆಸೆ ಇಲ್ಲ ಎಂದರು. ಸುಳ್ಳು ಆಪಾದನೆ ಮಾಡಿರುವ ಶರಣಗೌಡ ಕಂದಕೂರ್ ಅವರ ಪಾಪದ ಕೊಡ ತುಂಬಿದ್ದು, ಪಾಪದ ಕೊಡ ಒಡೆಯುವ ಸಮಯ ಬಂದಿದೆ. ಇಷ್ಟು ವರ್ಷ ರಾಜಕೀಯದಲ್ಲಿ ಯಾರ ವಿರುದ್ಧವೂ ಟೀಕೆ ಮಾಡಿಲ್ಲ. ಹಣ ಪಡೆದಿರುವುದು ಸಾಬೀತು ಮಾಡಲಿ ಎಂದು ಏಕವಚನದಲ್ಲಿ ಹರಿಹಾಯ್ದರು. ನಮ್ಮ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವುದರಿಂದ ಜನರ ಕೆಲಸ ಮಾಡಲು ಮಾಜಿ ಶಾಸಕರಿಗೆ ಮನ್ನಣೆ ನೀಡಲಾಗುತ್ತಿದೆ. ಆದರೆ ಯಾವುದೇ ಅಧಿಕಾರಿಗಳ ವಿಷಯದಲ್ಲಿ ಕೈ ಹಾಕಿಲ್ಲ. ಸುಳ್ಳು ಹೇಳುತ್ತಿರುವ ಶಾಸಕ ಎಂದು ಜನರಿಗೆ ಗೊತ್ತಾಗುತ್ತಿದೆ. ಸುಳ್ಳು ಆರೋಪದಿಂದ ಆತ್ಮಕ್ಕೆ ಬೆಂಕಿ ಹತ್ತಿದೆ. ಪಾಪದ ಕೊಡ ಒಡೆದು ಮನೆಗೆ ಕಳಿಸುತ್ತೇವೆ ಎಂದರು. ಪ್ರಿಯಾಂಕ್ ಖರ್ಗೆ ರಾಜ್ಯದಲ್ಲಿ ಪ್ರಭಾವಿ ಸಚಿವರಾಗಿದ್ದು ಎತ್ತರ ಸ್ಥಾನಕ್ಕೆ ಹೋಗುತ್ತಾರೆ. ಸಂಸದ ರಾಧಾಕೃಷ್ಣ ದೊಡ್ಮನಿ ಅವರ ವಿರುದ್ಧವೂ ಟೀಕೆ ಮಾಡುತ್ತಿದ್ದಾರೆ. ಶಾಸಕನಂತೆ ಕ್ಷುಲ್ಲಕ ಕೆಲಸ ಮಾಡಿಲ್ಲ. ಅವರು ಕ್ಷುಲ್ಲಕ ಇರುವುದರಿಂದ ಕ್ಷುಲ್ಲಕ ದಂಧೆ ಮಾಡುತ್ತಿದ್ದಾರೆ. ಇಂತಹ ಹಣ ಪಡೆಯುವ ಹೇಸಿಗೆ ಕೆಲಸ ಎಂದು ಮಾಡಿಲ್ಲ ಎಂದು ಪ್ರತ್ಯುತ್ತರ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಚಿದಾನಂದ ಕಾಳೆ ಬೆಳಗುಂದಿ, ಕೃಷ್ಣ ಚಪ್ನಾಟಿ, ನಿರಂಜನ್ ರೆಡ್ಡಿ, ಶ್ಯಾಮ್ಸನ್ ಮ್ಯಾಳಿಕೇರಿ ಸೇರಿದಂತೆ ಅನೇಕರು ಇದ್ದರು. ಶರಣಗೌಡ ಕಂದಕೂರು ನಮ್ಮ ಮೇಲೆ ಅಪವಾದ ಮಾಡಿದ್ದಾರೆ. ಈ ಒಂದೇ ಮಾತು ಹೇಳ್ಬೇಕಾದ್ರೆ ಬಾಬುರಾವ್ ಚಿಂಚನ್ಸೂರು ತೆರೆದ ಇತಿಹಾಸ ಇದೆ, ತೆರೆದ ಪುಸ್ತಕ ಇದೆ, ತೆರೆದ ಗ್ರಂಥ ಇದೆ, ತೆರೆದ ಕನ್ನಡ ಇದೆ. ನಾನು MLAಕ್ಕಿಂತ ಮೊದಲ ನಾನು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದ್ದೆ. ML ಆದ ನಂತರ ದಾನ ಧರ್ಮ ಗಿರ್ಮ ಮಾಡ್ಕೊಂಡು ಅರ್ಧ ಪೆಟ್ಟಿ ಕಳ್ಕೊಂಡೆ. ಈಗ ಅರ್ಧ ಪೆಟ್ಟಿ ಉಳಿದಿದೆ. ನಾನು ಇವತ್ತಿನ ಸಿನ್ಸಿಯರಾಗಿ ಪ್ರಮಾಣದಿಂದ ನನಗೆ ಯಾವ ಥರದ ಆಸೆ ಇಲ್ಲ. ನಾವು ಸ್ವತಃ ಇಂಡಸ್ಟ್ರಿಯಲಿಸ್ಟು, ಲ್ಯಾಂಡ್ಲಾರ್ಡು ಎಲ್ಲ ಬೇಕು. ನಮ್ಮ ಸ್ವತಃ ಇವತ್ತು ನಾವು ಇರೋದು ತಾಯಿ ಇಲ್ಲ, ತಂದಿಲ್ಲ, ಮಕ್ಕಳೇ ಮಾಡಿ ಇರೋದೇ ಗಂಡ ಹೆಂಡತಿ ಇಬ್ಬರೇ. ನನಗೆ ಯಾಕೆ ಬೇಕು ರೊಕ್ಕ? ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ, ಶರಣಗೌಡ ಕಂದಕೂರ್ಗೆ ನಾನು ಏನಾರು ಯಾರ್ಯಾರು ರೊಕ್ಕ ಕೊಟ್ಟು ಸುಬೂತ್ ಮಾಡಿದ್ರೆ ನಾನು ಇವತ್ತೇ ರಾಜಕೀಯ ಇರ್ತೇನೆ. ಸುಬೂತ್ ಮಾಡಿ ನೀವು ಇವತ್ತು MLAಕ್ಕೆ ರಾಜೀನಾಮೆ ಕೊಡಬೇಕು. ಇಂಥವು ಡಬಲ್ ಮಾಡಿ ಮಂದಿ ಫೋನ್ ಮಾಡಿ ಅವನು ಪಾಪದ ಕೊಡ ಈಗ ತುಂಬ್ಯಾದ. ಈಗ ಶರಣಗೌಡಂದು ಪಾಪದ ಕೊಡ ತುಂಬ್ಯಾದ. ಈಗ ಪಾಪದ ಕೊಡ ಟಪ್ಪಂತ ಹೊಡೆಯೋ ಸಮಯ ಬಂದಿದೆ. ಅವನಿಗೆ ಓಡಿಸ್ತೇವೆ ಪಾಪದ ಕೊಡ. ನಾವು ನೋಡ್ರಿ, ನಾವು ಇಲ್ಲಿ ತನಕ ಒಂದು ಮಾತು ಯಾರ ಮೇಲೆ ನಾವು ಟೀಕಾ ಮಾಡಿಲ್ಲ. ನಾವು ಒಬ್ಬರ ಮೇಲೆ ನಾನು 50 ವರ್ಷ 30 ವರ್ಷ ರಾಜಕೀಯ ಮೇಲೆ ನಾವು ಒಬ್ಬರ ಮೇಲೆ ನಾನು ಟೀಕಾ ಮಾಡಿಲ್ಲ. ನಂದು ತೆರೆದ ಇತಿಹಾಸ ಇದೆ, ತೆರೆದ ಪುಸ್ತಕ ಇದೆ. ನನಗೇನು ಭಿಕ್ಷೆ ಬೇಡ. ನಾನೇ ಇದು ಪಾಪದ ಪುಣ್ಯದ ಕೈ, ಕೋಟುಗಟ್ಟಲೆ ದಾನ ಧರ್ಮ ಮಾಡಿದ ಕೈ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದಾನ. ಅದಕ್ಕೆ ನಾವು ಒಂದೇ ಮಾತು ಹೇಳ್ತೀನಿ, ಅವ ಅಪ್ಪ ಹುಟ್ಟಿನಂದ್ರೆ ನಾನು ರೊಕ್ಕ ಕೊಟ್ಟಿದ್ದು ಸೂಟ್ ಮಾಡಿರಿ ಇವತ್ತು ನಾನು ರಾಜಕೀಯ ತರ್ತೀನಿ. ಒಳ್ಳೆ ನಾವು MLAಕ್ಕೆ ರಾಜೀನಾಮೆ ಕೊಡು. ಇಷ್ಟೇ ನಾವು ಸವಾಲು ಆಗ್ತಾಯಿದ್ವಿ. ನಂದೇನದ ತಾಯಿ ಇಲ್ಲ, ತಂದಿಲ್ಲ, ಮಕ್ಕಳು ಜನರೇ ನನಗೆ ಮತದಾರೇ ನನ್ನ ಬಂಧುಗಳು, ಮತದಾರೇ ನನ್ನ ತಾಯಿ ತಂದೆ, ಮತದಾರೇ ನನ್ನ ಸಮಸ್ತ ಕುಲ ಬಾಂಧವರಿಗೆ ನಾನು ಅಂತಮ್ಮನ್ನು ತಿಳ್ಕೊಂಡು, ಸೋದರನ್ನು ತಿಳ್ಕೊಂಡು, ಬ್ರದರ್ ಇವತ್ತೇನೋ ಅವ್ನು ದೈವದ ಗೆದ್ದ. ನಾ ಗೆದ್ದಿದ್ದೆ ಇವತ್ತು ಪವರ್ಫುಲ್ ಮಂತ್ರಿ ಇರ್ತಿದೆ. ನಾ ಹಿಂದಕ್ಕೆ ಮಂತ್ರಿ ಇದ್ದಾಗೂ ಸಹಿತ ಎಲ್ಲ ಸಿಂಚಲಾಗಿ ಪ್ರಮಾಣ ಸಣ್ಣವ್ರ ಬರಲಿ ದೊಡ್ಡವ್ರ ಬರಲಿ ಸಮಸ್ತ ಕುಲ ಬಂದು ಒಳ್ಳೆ ಪ್ರೇಮದಿಂದ, ಪ್ರೀತಿಯಿಂದ, ವಿನಯದಿಂದ, ಸೌಜನ್ಯದಿಂದ ಸಮಸ್ತ ಕುಲ ಬಂದು ಸೇವೆ ಮಾಡಿದ್ದೀನಿ. ನಮ್ಮದು ತೆರೆದ ಇತಿಹಾಸ ಇದೆ, ತೆರೆದ ಪುಸ್ತಕ ಇದೆ, ತೆರೆದ ಕನ್ನಡ ಇದೆ, ತೆರೆದಿತ್ತು. ಯಾರ್ಯಾರು ಬಟ್ಟು ಮಾಡಿ ತೋರಿಸ್ಬಿಲ್ಲ. ಇವತ್ತು ನಾವು ಅಧ್ಯಕ್ಷರು ಒಳ್ಳೆಯ ಪಕ್ಷ ಸೋಲ ಚೆನ್ನಾಗಿ ಕೆಲಸ ಮಾಡ್ತಾರಲ್ಲ. ಇವತ್ತು ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ. ಆಯಿತು, ಸೋತ MLAಗೆ ಕೆಲವು ಆಫೀಸರ್ದು ಪವರ್ ಕೊಟ್ಟ ಸರ್ಕಾರ. ಆದರೂ ನಾವು ಯಾವುದಕ್ಕೂ ಸಹಿತ ಅವ್ನು ಗೆದ್ದ ನಂತರ ಎದಕ್ಕೂ ನಾವು ಕೈ ಹಾಕಿಲ್ಲ. ಆದ್ರೆ ಬಾಬುರಾವ್ ಚಿಂಚನ್ಸೂರು ದುಡ್ಡು ಕೊಟ್ಟಿರ್ದವ ಅಪ್ಪ ಹುಟ್ಟಿನಂದ್ರೆ ಸುಬೂತ್ ಮಾಡಬೇಕು. ನಾನು ಇವತ್ತೇ ರಾಜಕೀಯ ಇರ್ತೇನೆ, ಇಲ್ಲಕ್ಕೆ ಅವ್ನು ರಾಜೀನಾಮೆ ಕೊಡು. ಇಷ್ಟೇ ಸವಾಲು. ಅದಕ್ಕೆ ಅವ್ನು ಪಾಪದ ಕೂಡ ತುಂಬ್ಯದ. ಈ ಪಾಪದ ಕೂಡ ಹೊಡಿತದೆ ಟಪ್ ಅಂತಂದು. ಜನಗೆ ಏಸಂತ ಮೋಸ ಮಾಡ್ತಾನೆ. ಬರೀ ಜನಕ್ಕೆ ಸುಳ್ಳಾಡಿ ಜನಗೂ ಗೊತ್ತಾಗಿದೆ. ಇವ ಸುಳ್ಳು MLA ಅಂತ ಎಲ್ಲರಿಗೂ ಗೊತ್ತಾಗಿದೆ. ಏನು ಸುಳ್ಳು MLA ಅಂತ ಗೊತ್ತಾಗಿದೆ. ಸಮಯ ಕಾಯ್ತದ ಜನ. ಮುಂದಿನ ಸಲಕ್ಕೆ ಅವ್ನಿಗೆ ಪಾಠಕ್ಕೆಲ್ಲ ನಾವೆಲ್ಲರೂ ಸೇರಿ ಅವ್ನಿಗೆ ಪಾಠ ಕಲಿಸ್ತೇವೆ. ನಾನು ಬಿಡೋದಿಲ್ಲ. ಸುಳ್ಳು ಆರೋಪ ಮಾಡಿದ್ರೆ ನಮಗೆ ಆತ್ಮದ ಬೆಂಕಿ ಹತ್ತೇವೆ. ಸುಳ್ಳು ಆರೋಪ ಮಾಡಿ ಸಲುವಾಗಿ ನಮ್ಮ ಆತ್ಮದ ಬೆಂಕಿ ಹತ್ತೇವೆ. ನಾವಿನ್ನು ಬಿಡೋದಿಲ್ಲ ಅವ್ನಿಗೆ.
ಈ ಅವನಿಗೆ ಮನೆಗೆ ಕಳ್ಸೋ ತನಕ ಅವನಿಗೆ ಅವ್ನ ಪಾಪದ ತುಂಬಿದ ಅವ್ನಿಗೆ ಮನೆಗೆ ಕಳ್ಸೋ ತನಕ ಬಿಡ್ದಿಲ್ಲ. ಒಂದೇ ಮಾತು ಅವ ಅಪ್ಪ ಕೊಟ್ಟಿನಂದ್ರೆ ಯಾರು ರೊಕ್ಕ ಕೊಟ್ಟರು ಸುಬುದ್ ಮಾಡಬೇಕು. ಸುಬುದ್ ಮಾಡಿದ್ರೆ ಅವ ಎಮ್ ಎಲ್ ಎಗೆ ರಾಜೀನಾಮೆ ಅವ್ನು ಸುಬುದ್ ಮಾಡಿ ನಾ ಪಾರ್ಟಿದಿಂದ ನಾನು ಇರ್ತಾ ಇರ್ತೀನಿ. ನಮಗೆಲ್ಲ ಆಯಿತು. ಪ್ರಿಯಾಂಕಾ ಖರ್ಗೆ ಅವರು ತೆರೆದ ಇತಿಹಾಸ ತೆರೆದ ಪುಸ್ತಕಗಳು. ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಪ್ರಭಾವಿ ನೇತಾ ಇದ್ದಾರೆ. ಧೀಮಂತ ನಾಯಕ ಇದ್ದಾರೆ, ಮುಸ್ತದಿ ನಾಯಕ ಇದ್ದಾರೆ. ಅವ್ರ ಮೇಲೂ ಟೀಕೆ ಮಾಡಿದ್ದಾರೆ. MP ಇವತ್ತು ಸರಳ ಸಜ್ಜನಿಕೆ ರಾಧಾಕೃಷ್ಣ ಅವ್ರ ಮೇಲೂ ಟೀಕೆ ಮಾಡಿದ್ರು. ನಾವು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಆಕಾಶ ಎತ್ತರ ಬೆಳೆದಾರೆ. ಇವತ್ತು AICC ಅಧ್ಯಕ್ಷ ಆಗಿ ಇಂದಿರಾ ಗಾಂಧಿ ಕೂತ ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಕೂತಾರೆ. ಸೋನಿಯಾ ಗಾಂಧಿ ಕೂತ ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಕೂತಾರೆ. ರಾಹುಲ್ ಗಾಂಧಿ ಕೂತ ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಗಡಿಯಲ್ಲಿ ನಾವು ಬೆಳೆದವರು. ಬಾಬುರಾವ್ ಚಿಂತನ್ಸವರು ಅವ್ರ ಗಡಿಯಲ್ಲಿ ಬೆಳೆದವರು. ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಕೆಟ್ಟ ತರುವಂಥ ಕೆಲಸ ನಾವು ಜೀವನದ ಎಂದು ನಾವು ಮಾಡೋದೇ ಇಲ್ಲ. ಇಲ್ಲಿ ತನಕ ನಾವೆಲ್ಲ ತಪಸ್ಸು ಮಾಡಿ ಹೋರಾಟ ಮಾಡಿ ನಾವು ಮನೆತನ ಹಾಳು ಮಾಡಿ ಬಂದವರು. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಗಡಿಯಲ್ಲಿ ಬೆಳೆದಿದ್ದು. ವೀರೇಂದ್ರ ಪಾಟೀಲ್ ಹಿಂದಕ್ಕೆ ವೀರೇಂದ್ರ ಪಾಟೀಲ್ ಅವ್ರ ಗಡಿಯಲ್ಲಿ ಬೆಳೆದಿದ್ದು. ಎಕ್ಸ್ ವೀರಪ್ಪ ಅವ್ರ ಗಡಿಯಲ್ಲಿ ಬೆಳೆದಿದ್ದು. ಮೊಹಮ್ಮದ್ ಅಲಿ ಸಾಹೇಬ್ರದ್ದು ಅವ್ರ ಗಡಿಯಲ್ಲಿ ಬೆಳೆದಿದ್ದು. ಅದಕ್ಕೆ ಘಟಾನುಘಟ ಬಸವಲಿಂಗಪ್ಪ ಅಂತಿದ್ರು ಅವ್ರ ಗಡಿಯಲ್ಲಿ ಬೆಳೆದಿದ್ದು. ನಾವು ಘಟಾನುಘಟ ನಾಯಕರ ಗಡಿಯಲ್ಲಿ ಬೆಳೆದವರಿದ್ದೆವು. ಇಂಥ ಹೆಚ್ಚಿಗೆ ತಂದ ರೊಕ್ಕ ತೊಗೊಂಬೋದು ಇದು ಮಾಡೋ ಇಂಥ ಹೆಚ್ಚಿಗೆ ನಮ್ಮ ಜೀವನದಾಗ ಮಾಡಿ ದೇವ್ರು ನಮ್ಗೆ ಸಾಕಷ್ಟು ಕೊಟ್ಟದ್ರು. ಮತ್ತು ನಾವಿರೋದು ಗಂಡ ಹೆಂಡತಿ ಬರೋ ತಾಯಿ ಇಲ್ಲ, ತಂದಿಲ್ಲ, ಮಕ್ಕಳಿಲ್ಲ. ನಮ್ಮ ಮನೆ ಯಾವ ಮಂಗಲ ಕಾರ್ಯ ಆಗಪ್ಪಲಿಲ್ಲ. ಮಳೆಯಿಂದ ಸಂಪೂರ್ಣ ಮನೆ ಹಾನಿ ಸಂಭವಿಸಿದ ಸಂತ್ರಸ್ತರಿಗೆ 1.2 ಲಕ್ಷ ಪರಿಹಾರದ ಜೊತೆಗೆ ಮನೆ ನೀಡಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದರು. ಇಂದು ಪ್ರವಾಹ ಪೀಡಿತ ಬೆಳಗಾವಿ ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಬಿಜೆಪಿಯು ಪರಿಹಾರ ವಿತರಣೆಯಲ್ಲಿ ರಾಜ್ಯ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಆರೋಪಿಸಿರುವ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಸಿಎಂ, ಈ ಹಿಂದೆ BS ಯಡಿಯೂರಪ್ಪನವರು ಮನೆ ಸಂಪೂರ್ಣ ಹಾನಿಗೆ 5 ಲಕ್ಷ ಪರಿಹಾರ ಘೋಷಿಸಿದ್ರು. ಈ ನೆರವಿನ ದುರುಪಯೋಗವಾಯಿತು ಹಾಗೂ ಹಲವರಿಗೆ ಮೊದಲನೇ ಕಂತು ಮಾತ್ರ ಬಿಡುಗಡೆಯಾಗಿ 2 ಹಾಗೂ 3ನೇ ಕಂತಿನ ಪರಿಹಾರ ಈವರೆಗೂ ದೊರೆತಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ 1.2 ಲಕ್ಷ ರೂಪಾಯಿ ಪರಿಹಾರ ಹಾಗೂ ಮನೆ ನೀಡುವ ನಿರ್ಧಾರ ಮಾಡಿದೆ ಎಂದು ಸಿಎಂ ಸ್ಪಷ್ಟಪಡಿಸಿದರು. ಜನರ ಸಹಕಾರವಿದ್ದರೆ ಪದೇ ಪದೇ ಮುಳುಗಡೆಯಾಗುವ ಹಳ್ಳಿಗಳ ಸ್ಥಳಾಂತರ ಮಾಡುವ ಮೂಲಕ ಶಾಶ್ವತ ಪರಿಹಾರ ಒದಗಿಸಲು ಚಿಂತನೆ ಮಾಡಲಾಗುವುದು ಎಂದು ತಿಳಿಸಿದರು. ಮಳೆಯಲ್ಲಾಗಿರ್ತಕ್ಕಂಥ ತೊಂದರೆಗಳನ್ನು ನೋಡ್ಲಿಕ್ಕೆ, ಜನರಿಗಾಗಿರ್ತಕ್ಕಂಥ ತೊಂದರೆಗಳನ್ನು ನೋಡ್ಲಿಕ್ಕೋಸ್ಕರನೇ ಬಂದಿರತಕ್ಕಂಥದ್ದು. ಈಗಾಗಲೇ ಕರ್ನಾಟಕದಲ್ಲಿ ಮೈಸೂರು, ಕೊಡಗು, ಹಾಸನ, ಇವತ್ತು ಬೆಳಗಾಂ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಪರಿಹಾರ ಕೆಲಸಗಳನ್ನ ಪ್ರಾರಂಭ ಮಾಡಿದ್ದಾರೆ. ಸತ್ತವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು, ಮನೆಗಳು ಬಿದ್ದೋಗಿರೋದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು, ಮತ್ತು ಪ್ರಾಣಿಗಳು ಸತ್ತೋಗಿದ್ರೆ ಅವಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು, ವಿದ್ಯುತ್ ಕಂಬಗಳು ಬಿದ್ದೋಗಿದ್ದರೆ, ಟ್ರಾನ್ಸ್ಫಾರ್ಮರ್ಗಳು ಹೋಗಿದ್ದರೆ ಅವಕ್ಕೆಲ್ಲನೂ ಕೂಡ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ರಸ್ತೆಗಳು ಮಾಡಲಿಕ್ಕೆ ಈಗ ಮಳೆ ಬರ್ತಾ ಇದೆಯಲ್ಲ, ದಿನ ಮಾಡ್ತಾ ಇದೆಯಲ್ಲ, ಅದನ್ನು ತಕ್ಷಣ ತಗೊಳ್ಳಿಕ್ಕೆ ಕಷ್ಟ ಆಗ್ತಾಯಿದೆ. ದಿನ ಸುಮಾರು 40 ದಿನ ಏನಮ್ಮ 42 ದಿನದಿಂದ ಪ್ರತಿದಿನ ಮಳೆ ಬೀಳ್ತಾ ಇದೆ. ಅದಕ್ಕೆ ಈಗ ಅಂಗನವಾಡಿಗಳಿಗೂ ಕೂಡ ರಜಾ ಘೋಷಣೆ ಮಾಡಬೇಕು ಅಂತ ಹೇಳಿದ್ದೀವಿ DCಗೆ. ಶಾಲೆ ಕೊಠಡಿಗೆ ಆಮೇಲೆ ಶಾಲೆಗಳಿಗೆ 10 ದಿನ ರಜಾ ಕೊಟ್ಟಿತ್ತು. ಇನ್ನೂ ಅಗತ್ಯ ಬಿದ್ದರೆ ಇನ್ನೂ ಮಾಡ್ತವೆ. ಮತ್ತು ಮುಂದಿನ ವಾರ ಹೆಚ್ಚು ಮಳೆ ಬರತಕ್ಕಂಥದ್ದು ಹವಾಮಾನ ಮುನ್ಸೂಚನೆ ಪ್ರಕಾರ ಮಳೆ ಬರ್ತಕ್ಕಂಥದ್ದಿದೆ. ಅದಕ್ಕೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರು ಮತ್ತು ನೀರಾವರಿ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ದೀನಿ. ಕ್ರೌಡ್ ಸ್ಟ್ರೀಮ್ನಲ್ಲಿ ಏನೂ ತೊಂದರೆ ಆಗಬಾರ್ದು. ಸರ್, ಬೆಳಗಾವಿ ಜಿಲ್ಲೆ ಖಾನಾಪುರ, ಬೆಳಗಾವಿ ಗ್ರಾಮೀಣ ಮತ್ತು ಗೋಕಾಕಲ್ಲಿ ಪ್ರತಿ ಸಾರಿ ಮಳೆ ಬಂದಾಗ ಅನೇಕ ಹಳ್ಳಿಗಳ ಮುಳುಗಡೆ ಅವಕ್ಕೇನು ಶಾಶ್ವತ ಪರಿಹಾರ ಎಲ್ಲರ ಸ್ಥಳಾಂತರಗೊಳಿಸುವ ಅಲ್ಲ, ಈ ಸಾರಿ ಯೋಚನೆ ಮಾಡ್ತೀವಿ. ಶಾಶ್ವತ ಎಲ್ಲೆಲ್ಲಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಪರಿಹಾರ ಮಾಡಲಾಗುತ್ತೆ. ಜನರುಗಳು ಕೂಡ ಕೋಆಪ್ರೇಟ್ ಮಾಡಬೇಕು. ಜನರು ಕೋಆಪ್ರೇಟ್ ಮಾಡಿದವರು ಇವೇನೂ ಮಾಡೋಕ್ಕಾಗಲ್ಲ. ಅನೇಕ ಸಾರಿ ಪರ್ಮನೆಂಟಾಗಿ ಮಾಡ್ತೀವಿ ಅಂತಂದ್ರೂ ಕೂಡ ಆ ಜಾಗ ಬಿಡೋಕ್ಕೆ ತಯಾರಾಗಿರೋಲ್ಲ ಜನ. ಸೊ ಅದರಿಂದ ಜನರು ಕೋಆಪ್ರೇಷನ್ನು ಮೇಲೆ ಮಾಡ್ತೀವಿ. ಸರ್, ಇನ್ನೊಂದು ಪ್ರತಿ ಸಾರಿ ಮಳೆ ಆದಾಗ ಶಿಫ್ಟಿಂಗ್ ಆಗ್ತಾರೆ ಮತ್ತು ವಾಪಸ್ ಬರ್ತಾರೆ.
ಅಂತವ್ರಿಗೆ ಆದಂತರಾಗಿ ನೀವು ಒಬ್ಬನೇ ಕೇಳ್ತಾ ಇದೆಯಲ್ಲ, ಬೇರೆಯವ್ರು ಯಾರು ಕೇಳ್ತಾ ಇಲ್ಲ. ತಾವು ಗೌರ್ಮೆಂಟ್ ಅಲ್ಲಿ NDRF ಅನಾದ ಪ್ರಕಾರ 1,20,000 ಮಾತ್ರ ಕೊಡ್ತಾ ಇದ್ರಿ, ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಏನ ಪರಿಹಾರ ಕೊಡ್ತಾ ಇದ್ದಾರೆ, ಮನೆ ಬಿತ್ತಂತಂದ್ರೆ 5 ಲಕ್ಷ ಕೇಳಪ್ಪ, ಯಡಿಯೂರಪ್ಪನವರಿದ್ದಾಗ 5 ಲಕ್ಷ ಪೂರ್ಣ ಮನೆ ಹಾಳಾಗಿದ್ದರೆ 5 ಲಕ್ಷ ಕೊಡಬೇಕು ಅಂತ ಮಾಡಿದ್ದರು ಮುಖ್ಯಮಂತ್ರಿಯಾಗಿ. ನಾವೇನು ಮಾಡಿದ್ದೀವಿ, ಅದು ಸ್ವಲ್ಪ ದುರುಪಯೋಗ ಆಯಿತು. ನಂಬರ್ 1. ನಂಬರ್ 2, ಎಲ್ರಿಗೂ ಸಿಕ್ಕಲಿಲ್ಲ ಅದು ದುಡ್ಡು. ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಕ್ತು, ಸೆಕೆಂಡ್ ಇನ್ಸ್ಟಾಲ್ಮೆಂಟು, ಥರ್ಡ್ ಇನ್ಸ್ಟಾಲ್ಮೆಂಟು ಸಿಕ್ಕಲೇ ಇಲ್ಲ. ಅದಕ್ಕೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 1,20,000 ರೂಪಾಯಿ ಕೊಟ್ಬಿಡ್ತೀವಿ. ಜೊತೆಗೆ ಒಂದು ಮನೆ ಕೊಡ್ತೀವಿ, ಪೂರ್ಣ ಕಳ್ಕೊಂಡಿರೋರಿಗೆ, ಹಾನಿಯಾಗಿರ್ತಕ್ಕಂಥವ್ರಿಗೆ ಒಂದು ಮನೆಯೂ ಕೂಡ ಕೊಡ್ತೀವಿ. 1,20,000. ಚಿತ್ತಾಪುರ ಪಟ್ಟಣದ ಸ್ಟೇಷನ್ ತಂಡದ ತುಕಾರಾಮ್ ಕಿರುನಾಯಕ್ ತಂಡದಲ್ಲಿ ಮರಿಯಮ್ಮ ದೇವಿ ಮತ್ತು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ದೇವಸ್ಥಾನದ ಅಡಿಗಲ್ಲು ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆಯಲ್ಲಿ ಮುಗುಳನಾಗಾಮದ ಶ್ರೀಗಳು ಮತ್ತು ಜೇಮ್ಸ್ ಸಿಂಗ್ ಮಹಾರಾಜರು ವಿಶೇಷ ಪೂಜೆ ಸಲ್ಲಿಸಿ ಅಡಿಗಲ್ಲು ಸಮಾರಂಭಕ್ಕೆ ಚಾಲನೆ ನೀಡಿದರು. सेवालाल महाराज की जय, सेवालाल महाराज की जय, जय भवानी माता की जय, अम्बी भवानी की। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा सर्वमंगलमांगल्ये शिवे सर्वार्थसाधिके शरण्यं त्र्यंबके गौरी नारायणी नमोस्तुते। गुरु ब्रह्म गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः। सद्गुरु सेवालाल महाराज की जय। ಈ ಸಂದರ್ಭದಲ್ಲಿ ಮುರಾರಿ ಮಹಾರಾಜರು, ಮಾತಾ ಲತಾದೇವಿ, ಚಂದ್ರಮ ಮಹಾರಾಜರು, ಕಂಬಳೇಶ್ವರ ಮಹಾರಾಜರು, ಅನಿಲ್ ಸಾಹೇಬ್, ಕಮಲ ಮಹಾರಾಜರು, ಪ್ರತಾಪ್ ಮಹಾರಾಜರು ಸೇರಿದಂತೆ ಬಂಜಾರ ಸಮಾಜದ ಅನೇಕ ಮುಖಂಡರು ಹಾಗೂ ಭಕ್ತರು ಭಾಗಿಯಾಗಿದ್ದರು. ಎಂಡಿ ಮುಷಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಮುಡಾ ಪ್ರಕರಣವನ್ನ ಕಾನೂನಾತ್ಮಕವಾಗಿ ಹಾಗೂ ರಾಜಕೀಯವಾಗಿ ಸರಿಯಾಗಿ ಎದುರಿಸುತ್ತೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಡಕ್ ಆಗಿ ತಿಳಿಸಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಡಾ ಪ್ರಕರಣದ ಕುರಿತು ರಾಜ್ಯಪಾಲರು ನೀಡಿರುವ ಶೋಕಾಸ್ ನೋಟಿಸ್ ಹಿಂದೆ ತೆಗೆದುಕೊಳ್ಳಬೇಕು. ಅದೇ ರೀತಿ ರಾಜ್ಯಪಾಲರಿಗೆ ಟಿಜೆ ಅಬ್ರಾಹಿಂ ನೀಡಿರುವ ದೂರನ್ನು ತಿರಸ್ಕರಿಸಬೇಕು ಎಂದು ಮನವಿ ಮಾಡಿದ್ದೇವೆ. ಈ ಕುರಿತಾಗಿ ರಾಜ್ಯಪಾಲರು ಯಾವ ತೀರ್ಮಾನ ಕೈಗೊಳ್ಳುತ್ತಾರೆ ಎಂಬುದನ್ನ ಕಾದು ನೋಡುವುದಾಗಿ ಸಿಎಂ ತಿಳಿಸಿದರು. ಇಲ್ಲ, ಕೊಟ್ಟಿದ್ದೀವಿ. ಈ ತಿಂಗಳು ಕೊಡಬೇಕು. ಎಷ್ಟು ಯಾವುದು ಜುಲೈನಲ್ಲಿ ಕೊಡಬೇಕು. ರಾಜ್ಯಪಾಲರು ಇವತ್ತು ಬರ್ತಾ ಇದ್ದಾರೆ ಸರ್, ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರೆ ಅಂತ ಹೇಳಿ ತಮ್ಮ ಮುದ್ದಿನ ನಿರ್ಧಾರ ಕಾನೂನು ನಿಮ್ಗೆ ಹೇಳಿದ್ರ ಅಲ್ಲ, ಗೊತ್ತು ಬರ್ತಾರೆ ಅಂತ ಗೊತ್ತು. ನಿಮ್ಗೆ ಹೇಳಿದ್ರ ಬರ್ತೀವಿ ನೋಡೋಣ. ಈಗ ನಾವು ಕೇಳಪ್ಪ, ಇಲ್ಲಿ ನಾವು ವಿಡ್ರಾ ಮಾಡಬೇಕು ಫೋಕಸ್ ನೋಟಿಸ್ನ ಅಂತ ಹೇಳಿದ್ದೀವಿ. ನಂಬರ್ 1. ನಂಬರ್ 2, ಅಬ್ರಾಮ್ ಅವನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಬೇಕು ಅಂತ ಬರೆದಿದ್ವಿ. ನೋಡು ಗೌರ್ನವ್ರು ಯಾವ ತೀರ್ಮಾನ ತಗೊಳ್ತಾರೆ ಅಂತ ನೋಡೋಣ. ಇನ್ನೂ ತಗೊಂಡಿಲ್ವಲ್ಲ ತೀರ್ಮಾನ. ಲೀಗಲ್ಲಾಗಿ ಫೈಟ್ ಮಾಡೋಕ್ಕೆ ತಯಾರಾಗಿದ್ದೀವಿ. ಎಲ್ಲಕ್ಕೂ ಸಿದ್ಧ ಅಂತಂದರೆ ಏನಾಗದು? ವಾಟ್ ಯು ಮೀನ್ ಬೈ ಎಲ್ಲಕ್ಕೂ ಸಿದ್ಧ? Both legally and politically we will fight.
ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ನೀಡಿರುವ ನೋಟಿಸ್ ಹಿಂಪಡೆಯುವಂತೆ ಒತ್ತಾಯಿಸಿ ಎಂದು ಚಿಂಚೋಳಿಯ ತಹಸೀಲ್ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಸುಭಾಷ್ ರಾಠೋಡ್ ಮಾತನಾಡಿ, ಬಿಜೆಪಿ ನಾಯಕರ ಕುತಂತ್ರಕ್ಕೆ ಮಣಿಯದೆ ಅಹಿಂದ ನಾಯಕರಾದ ಸಿದ್ದರಾಮಯ್ಯನವರ ವಿರುದ್ಧ ತಾವು ನೀಡಿರುವ ಶೋಕಾಸ್ ನೋಟಿಸ್ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರು ಎದುರಿರೋದ್ರಿಂದ ಗವರ್ನರ್ ಅವರ ನೋಟಿಸ್ ಕೊಟ್ಟಿದ್ದು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ, ಸಂವಿಧಾನದ ಕಗ್ಗೊಲೆಯಾಗಿದೆ ಮತ್ತು ಕರ್ನಾಟಕ ರಾಜ್ಯದ ಜನರ ಸ್ವಾಭಿಮಾನಕ್ಕೆ ದ್ರೋಹ ಬಂದಂಗಾಗಿದೆ. ಇಡೀ ರಾಜ್ಯದಲ್ಲಿ 136 ಶಾಸಕರನ್ನ ಗೆಲ್ಲಿಸ್ಬಿಟ್ಟು ಚುನಾಯಿತ ಮುಖ್ಯಮಂತ್ರಿ ಒಬ್ಬರಿಗೆ ಯಾರ್ದೊಬ್ಬರು ದೂರು ಕೊಟ್ಟ ಆಧಾರದಲ್ಲಿ ನೋಟಿಸ್ ಕೊಡ್ತಕ್ಕಂಥದ್ದು ಭಾರತ ದೇಶದ ಇತಿಹಾಸದಲ್ಲಿ ಎಲ್ಲೂ ಕೂಡ ಇಲ್ಲ. ಹಂಗಂತ ಹೇಳಿ ನಾವ್ಯಾರೂ ಕೂಡ ಸಿದ್ದರಾಮಯ್ಯ ಸಾಹೇಬರಾಗಲಿ ನಾವ್ಯಾರೂ ಕೂಡ ಎನ್ಕ್ವೈರಿಗೆ ಹೆದರ್ತಾ ಇಲ್ಲ. ಯಾವುದೇ ಎನ್ಕ್ವೈರಿಗೆ ನಾವು ಸಿದ್ಧ ಇದ್ದೇವೆ. ಆದರೆ ಯಾವುದೇ ರೀತಿಯ ಇನ್ವಾಲ್ವ್ಮೆಂಟ್ ಇರದೇ ಇದ್ರೂ ಕೂಡ ಇದು ಬಿಜೆಪಿಯ ಹೈಕಮಾಂಡ್ ಮೇಲಿನ ಅಣತಿಯಂತೆ ಕೇಜ್ರಿವಾಲ್ರಿಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅದೇ ರೀತಿಯ ತೊಂದರೆ ಸಿದ್ದರಾಮಯ್ಯನವರಿಗೆ ಕೊಡಬೇಕು ಅಂತ ಹೇಳಿ ಮೋದಿ ಸಾಹೇಬರು ನಿರ್ಧಾರ ಮಾಡಿ ಗವರ್ನರ್ ಮುಖಾಂತರ ಈ ತೊಂದರೆ ಶುರು ಮಾಡಿದ್ದಾರೆ. ಆದರೆ ಕರ್ನಾಟಕದ ಜನತೆ, ಕರ್ನಾಟಕದ ಸ್ವಾಭಿಮಾನಿ ಜನತೆ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಹೇಳಿ ನಾನು ತಮ್ಮ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಿದೆ, ಇಡೀ ದೇಶಕ್ಕೆ ಗೊತ್ತಿದೆ. ಅವರು ಭ್ರಷ್ಟಾಚಾರ ಮಾಡಿದ್ದು ತಮ್ಮ ಚೀಫ್ ಮಿನಿಸ್ಟರ್ ಅವಧಿಯಲ್ಲಿ ಅಲ್ಲ, ಇದು ವಿರೋಧಿಗಳು ಕೂಡ ಹೋಗ್ತಾ ಇದ್ದಾರೆ. ಅವರು ಎಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅವರು ಉಪಮುಖ್ಯಮಂತ್ರಿ ಇದ್ದಾಗ ಬೇರೆ ಸರ್ಕಾರಗಳ ಮೇಲೆ ಪ್ರಭಾವ ಬೀರಿ ಅವರು ಇದೆಲ್ಲ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಾವೆಲ್ಲ ಬಹಳ ದಿನಗಳಿಂದ ರಾಜಕಾರಣದಲ್ಲಿ ನೋಡ್ತಾ ಇದ್ದೀವಿ, ಸಿದ್ದರಾಮಯ್ಯ ಅವರ ಮೇಲೆ ಒಂದು ಕಪ್ಪು ಚುಕ್ಕೆ ಚಿಕ್ಕದು ಕೂಡ ಇಲ್ಲ. ಪ್ರತಾಪ್ ಸಿಂಹ ಅವರು ಯಾರು ಬಿಜೆಪಿ ಸಂಸದರಾಗಿ ಮೈಸೂರಿನಿಂದ ಎಲೆಕ್ಟ್ ಆಗಿದ್ದಾರೋ ಅವರೇ ಹೇಳಿದ್ದಾರೆ, ಅವರೆಲ್ಲ ಜನನಾಯಕರು, ಅವರು ಭ್ರಷ್ಟರು ಅಂದ್ರೆ ನಾನೇ ಒಪ್ಪಲ್ಲ ಅಂತ ಅವರು ಬಿಜೆಪಿ ಅವರೇ ಹೇಳ್ತಾ ಇದ್ದಾರೆ. ಯಾತ್ನಾಳ್ ಅವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಭ್ರಷ್ಟ ಅಂತಂದ್ರೆ ಒಪ್ಪಲ್ಲ ಅಂತ ಹೇಳಿ. ಇದೆಲ್ಲ ರಾಜಕಾರಣ ನಡೆದಿದೆ. ಆದ್ರೆ ನಾವೆಲ್ಲ ಹಿಂದೆ ಒಕ್ಕೂಟದ ಎಲ್ಲ ಸಂದರ್ಭದಲ್ಲಿ ಅಬ್ದುಲ್ ಬಸೀದ್, ಹನುಮಂತ ಪೂಜಾರಿ, ಸೈಯದ್ ಶಬೀರ್, ಮಹಮೂದ್ ಪಟೇಲ್, ಲಕ್ಷ್ಮಣ್ ಅವಂಟಿ, ಸಂತೋಷ್ ಗುತ್ತೇದಾರ್, ಅನಿಲ್ ಜಮಾದಾರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ನೋಟಿಸ್ ಜಾರಿ ಮಾಡಿರುವುದನ್ನು ವಿರೋಧಿಸಿ ಸಿಎಂ ಅಭಿಮಾನಿ ಒಬ್ಬರು ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ನೋಟಿಸ್ ಜಾರಿ ಮಾಡಿರುವುದನ್ನು ವಿರೋಧಿಸಿ ಕರ್ನಾಟಕ ಪ್ರದೇಶ ಕುರುಬ ಸಂಘದ ನೇತೃತ್ವದಲ್ಲಿ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹಮ್ಮಿಕೊಂಡಿದ್ದ ಪ್ರತಿಭಟನಾ ವೇಳೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಭಿಮಾನಿಯೊಬ್ಬರು ಮೈ ಮೇಲೆ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಜರುಗಿತು. ಇದೇ ವೇಳೆಯಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರು ಆತನ ಕೈಯಲ್ಲಿದ್ದ ಸೀಮೆ ಎಣ್ಣೆ ಡಬ್ಬಿಯನ್ನು ಕಸಿದುಕೊಂಡರು. ಒಳ ಮೀಸಲಾತಿಯನ್ನು ಸುಗ್ರೀವಾಜ್ಞೆ ಮೂಲಕ ತಕ್ಷಣವೇ ಜಾರಿಗೊಳಿಸಬೇಕು ಎಂದು ಮಾದಿಗ ಸಮುದಾಯದ ಮುಖಂಡ ಲಿಂಗರಾಜು ತಾರ್ಫೈಲ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಪ್ರೀಂ ಒಳ ಮೀಸಲಾತಿ ಜಾರಿಗೊಳಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡಿದ್ದು ಮಾದಿಗ ಸಮುದಾಯಕ್ಕೆ ಬಲ ಬಂದಂತಾಗಿದೆ. ಒಳ ಮೀಸಲಾತಿ ಜಾರಿಗೆ ಸಮುದಾಯವು ಹಲವು ವರ್ಷಗಳಿಂದ ನಿರಂತರ ಹೋರಾಟ ಮಾಡುತ್ತಾ ಬಂದಿದೆ. ಇದೀಗ ಸುಪ್ರೀಂ ಕೋರ್ಟ್ ಮಹತ್ವ ತೀರ್ಪು ನೀಡಿದ್ದು, ಇನ್ನಾದರೂ ರಾಜ್ಯ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಸುಗ್ರೀವಾಜ್ಞೆ ಮೂಲಕ ತಕ್ಷಣವೇ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಾದಿಗ ಸಮಾಜದ ಹಿರಿಯ ಮುಖಂಡರಾದ ಪರಮೇಶ್ವರ್ ಖಾನಾಪುರ್, ದಶರಥ್ ಕಲ್ಗುರ್ತಿ, ಬಸವರಾಜ ಜವಳಿ ಸೇರಿದಂತೆ ಇತರರು ಇದ್ದರು. ಏನು ಸುಮಾರು ದಶಕಗಳಿಂದ ಹೋರಾಟ ಮಾಡ್ತಾ ಬಂದಿರತಕ್ಕಂಥ
ಈ ಒಂದು ಒಳ ಮೀಸಲಾತಿಗಾಗಿ ಏನು ಸುಪ್ರೀಂ ಕೋರ್ಟು ಆದೇಶವನ್ನು ನೀಡಿದೆ, ಅದು ನಮ್ಮ ಬಹುಕಾಲದ ಒಂದು ಕನಸಿತ್ತು. ಆ ಕನಸು ನನಸಾಗುವಂಥ ನಿಟ್ಟಿನಲ್ಲಿ ಒಂದು ಸಂತೋಷದ ಒಂದು ಏನು ಆದೇಶವನ್ನು ಬಂದಿದೆ. ನಾವೆಲ್ಲರೂ ಕೂಡ ಎಲ್ಲ ಜಾತಿ ಪಕ್ಷ ಭೇದ ಎಲ್ಲವನ್ನು ಕೂಡ ಮರೆತು ನಾವಿಂದು ಆ ಆದೇಶವನ್ನು ಸ್ವಾಗತಿಸ್ತಿದ್ದೀವಿ. ಬರುವಂಥ ದಿನಗಳಲ್ಲಿ ಏನು ಈ ಒಂದು ಒಳ ಮೀಸಲಾತಿಗಾಗಿ ಏನು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಸಮಾವೇಶದಲ್ಲಿ ನಮ್ಮ ಸಮಾಜದ ಕುಲಬಾಂಧವರು ಆ ಒಂದು ಸಮಾವೇಶಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸುಮಾರು 9 ಜನ ಪ್ರಾಣವನ್ನು ಕೊಟ್ಟು ಆ ಒಂದು ನೆನಪು ಇಂದಿಗೂ ಕೂಡ ನಮ್ಮ ಕಣ್ಣಲ್ಲಿದೆ. ಎಷ್ಟೋ ಜನ ಹೋರಾಟಗಳಲ್ಲಿ ಭಾಗವಹಿಸಿ ಎಷ್ಟೋ ಕೇಸುಗಳನ್ನು ಅವ್ರ ಮೇಲೆ ದಾಖಲಿಸಿಕೊಂಡರೂ ಕೂಡ ಈ ಹೋರಾಟವನ್ನು ಬಿಟ್ಟು ಬಿಡದೆ ಎಂದಾದರೂ ಕೂಡ ಒಂದು ದಿನ ಈ ನಮ್ಮ ಕನಸು ನನಸಾಗ್ತದೆ, ಒಂದು ದಿನ ನಮ್ಮ ಜಾತಿ ಜನಾಂಗದವರು ಕಂಡಂಥ ಕನಸುಗಳು ನನಸಾಗ್ತದೆ, ಈ ಮುಖ್ಯವಾಹಿನಿಗೆ ಬರದೇ ಇರತಕ್ಕಂಥ ನಮ್ಮ ಸಮಾಜ ಒಂದು ದಿನ ಮುಖ್ಯವಾಹಿನಿಗೆ ಬರುತ್ತದೆ ಅಂತಕ್ಕಂಥ ಕನಸನ್ನು ಕಂಡಿರ್ತಕ್ಕಂಥ ನಮ್ಮೆಲ್ಲ ಸಮಾಜದ ಕುಲಬಾಂಧವರಿಗೆ ಇದು ಒಂದು ಸಂತೋಷದ ಸುದ್ದಿ. ಅದಕ್ಕಾಗಿ ಬರುವಂಥ ದಿನಗಳಲ್ಲಿ ಈ ಕಲಬುರಗಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಾದಿಗ ಸಮಾಜದವರು ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ಸಂಘಟನೆಯಲ್ಲಿರಲಿ, ಎಲ್ಲರೂ ಕೂಡ ಕೂಡಿಕೊಂಡು ನಾವು ಒಂದನ್ನು ಈ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀವಿ. ಬರುವಂಥ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಏನು ಈ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಸಮಬಾಳು ನೀಡುವಂಥ ನಿಟ್ಟಿನಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಕಂಡಿದ್ರು, ಆ ನಿಟ್ಟಿನಲ್ಲಿ ಅಧಿಕಾರವನ್ನು ನಡೆಸ್ತಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತೀವಿ. ಅತಿ ಶೀಘ್ರದಲ್ಲೇ ಸಚಿವ ಸಂಪುಟವನ್ನು ಕರೆದು ಲೋಕ ಕಲ್ಯಾಣಕ್ಕಾಗಿ ಹಾಗೂ ಮಾನವ ಸಮೃದ್ಧಿಗಾಗಿ ಯಾದಗಿರಿ ಜಿಲ್ಲೆಯ ಅಬೇತುಮುತ್ತೂರಿನ ವಿಶ್ವಾರಾಧ್ಯ ಸಂಸ್ಥಾನ ಮಠದ ಶ್ರೀ ಗಂಗಾಧರ ಮಹಾಸ್ವಾಮಿಯವರು ಸುಕ್ಷೇತ್ರ ಗ್ರಾಮಾರ ಗ್ರಾಮದಿಂದ ಸಾವಿರಾರು ಭಕ್ತರ ಜೊತೆ ಪರಂಪರಾ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಸಂಪನ್ನಗೊಳಿಸಿದರು. ಪಾದಯಾತ್ರೆಯಲ್ಲಿ ಶಾಸಕ ಬಸನಗೌಡ ಕಂದುಕೂರ್ ಅವರು ಭಾಗಿಯಾಗಿ ಶ್ರೀಗಳ ಜೊತೆ ಹೆಜ್ಜೆ ಹಾಕಿದ್ರು. ಪ್ರತಿ ವರ್ಷ ಶ್ರಾವಣ ಮಾಸದ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಗಮಾರದಿಂದ 3 ದಿನದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುತ್ತಾರೆ. ಅಬೇತುಮುತ್ತೂರಿನ ಶ್ರೀ ವಿಶ್ವಾರಾಧ್ಯರ ಸುಕ್ಷೇತ್ರದಲ್ಲಿ ಏರ್ಪಡಿಸಿದ ಪರಂಪರಾ ಪಾದಯಾತ್ರೆ ಸಮಾರೋಪ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ರು. ವಿವಿಧೆಡೆಯಿಂದ ಆಗಮಿಸಿದ ಭಕ್ತರು ಶ್ರೀಗಳ ದರ್ಶನ ಭಾಗ್ಯ ಪಡೆದು ಪುನೀತರಾದರು.
ವಿಶ್ವಾರಾಧ್ಯರ ಕ್ಷೇತ್ರ ಲೋಕವಂದೇ ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡು ಹೋಗುವಂಥ ಕ್ಷೇತ್ರ. ಅಂಥ ವಿಮುಕ್ತ ಕ್ಷೇತ್ರದಲ್ಲಿ ಪರಂಪರಾ ಪಾದಯಾತ್ರೆ, ಇದರ ಅರ್ಥ ವಿಶ್ವಾರಾಧ್ಯರ ಜನ್ಮಕ್ಷೇತ್ರ ಗಂವಾರದಿಂದ ಬನ್ನಿಬಸವಾರ್ಯರ ದರ್ಶನ ಪಡ್ಕೊಂಡು ವಿಶ್ವಾರಾಧ್ಯರು ಸುಮಾರು 70 ವರ್ಷಗಳ ಬದುಕಿನಲ್ಲಿ ನಾಡು ಸಂಚರಿಸಿದ ಶಿವಸ್ವರೂಪಿ ವಿಶ್ವಾರಾಧ್ಯರು ಈ ಊರಿನ ಮಾಲಿ ಸಕ್ರಪ್ಪಗೌಡರ ಭಕ್ತಿ ಶ್ರದ್ಧೆಗೆ ಹೋಗೊಟ್ಟು ವಿಶ್ವಾರಾಧ್ಯರು ಬಂದು ಇಲ್ಲಿ ಶಿವೈಕ್ಯರಾಗಿ ಅಭ್ಯರ್ಥಿಮುಖರನ್ನು ಅವಿಮುಕ್ತ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ವಿಶ್ವಾರಾಧ್ಯರು ಸಾಕೊಂದಂಥ ವ್ಯಕ್ತಿ, ತ್ಯಾಗ ಮಾಡಿದಂಥ ವ್ಯಕ್ತಿ. ಅಂಥ ತ್ಯಾಗ ಮಾಡಿದಂಥ ವ್ಯಕ್ತಿ ಶರಣ ಸಕ್ರಪ್ಪಗೌಡರ ಭಕ್ತಿ ಬೇಕಂತ ತಿಳ್ಕೊಂಡು ಇಲ್ಲಿ ಬಂದರು ವಿಶ್ವಾರಾಧ್ಯರು. ಸಕ್ರಪ್ಪಗೌಡರ ತ್ಯಾಗಮಯವಾದ ಜೀವನಕ್ಕಾಗಿ ವಿಶ್ವಾರಾಧ್ಯರಂಥ ಅಣಿಮಾದ್ಯಾಶ್ರ ಸಿದ್ಧಿ ಪುರುಷರನ್ನು ಇಲ್ಲಿ ಕರ್ಕೊಂಡು ಬಂದು ಅವರನ್ನು ಇಲ್ಲಿ ಉಳಿಸಿಕೊಂಡು ಅವರ ಆವಾಸ ಸ್ಥಾನ ಇವತ್ತು ಲೋಕವಂದೇ ವಿಶ್ವಾರಾಧ್ಯರ ಪರಮ ಕ್ಷೇತ್ರವಾಗಿ ನಾಡಿನಾದ್ಯಂತ ಅಷ್ಟೇ ಅಲ್ಲ, ಇವತ್ತು ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕದ ಸುಮಾರು ಭಾಗಗಳಿಂದ ಲಕ್ಷಾಂತರ ಜನ ಶ್ರದ್ಧೆ, ಭಕ್ತಿ, ವಿಶ್ವಾಸಗಳ ದೂತಕವಾಗಿ ಈ ಒಂದು ಕ್ಷೇತ್ರಕ್ಕೆ ಬರತಕ್ಕಂಥವ್ರಾಗ್ತಾರೆ. ಇಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕೂಡ ನನ್ನದು ಅನ್ನತಕ್ಕಂಥ ಭಾವನೆ ಕ್ಷೇತ್ರದ ಮೇಲೆ ಇದೆ. ಇಲ್ಲಿ ಯಾವುದೂ ಜಾತಿ ಇಲ್ಲ, ವೈಷಮ್ಯತೆ ಇಲ್ಲ, ಮೇಲು ಕೀಳುಗಳನ್ನತಕ್ಕಂಥ ಭಾವನೆ ಇಲ್ಲ. ಇವತ್ತಿನ ವಾತಾವರಣದಲ್ಲಿ ಪ್ರತಿಯೊಂದು ಜಾತಿ ಸಂಪ್ರದಾಯಕ್ಕೆ ಒಂದೊಂದು ಮಠ ಮಂದಿರಗಳಿದ್ದರೆ, ಆದರೆ ಎಲ್ಲ ಜಾತಿ ಜನಾಂಗಗಳನ್ನು ಎಲ್ಲಿ ಕಾಣ್ತೀವಿ ಅಂದರೆ ಅಭ್ಯರ್ಥಿಮುಖರ ಕ್ಷೇತ್ರದಲ್ಲಿ ಕಾಣುವಂಥವ್ರಾಗ್ತೀವಿ. ಅದರ ಒಂದು ಪರಿಪಾಲನೆಗೆ ಅನುಗುಣವಾಗಿ ಲಕ್ಷಾಂತರ ಜನ ಎದಕ್ಕೆ ಸೇರ್ತಾರಂತಂದ್ರೆ ಅದೇ ಕಾರಣಪ್ಪ. ಪ್ರತಿಯೊಬ್ಬರು ಕೂಡ ನನ್ನ ಕ್ಷೇತ್ರ, ನಾವು ನಡೆದುಕೊಳ್ತಕ್ಕಂಥ ಕ್ಷೇತ್ರ, ಹಂಬಲದಿಂದ ಬರತಕ್ಕಂಥ ಕ್ಷೇತ್ರ. ಯಾಕೆಂದರೆ ಅಣಿಮಾದ್ಯಾಶ್ರ ಸಿದ್ಧಿಗಳನ್ನು ಗಳಿಸಿಕೊಂಡಂಥ ವಿಶ್ವಾರಾಧ್ಯರು ಅದರಲ್ಲಿ ಒಂದು ಸೂಕ್ಷ್ಮ ಸಿದ್ಧಿ ಅಂತ ಬರ್ತದೆ. ಸೂಕ್ಷ್ಮ ಸಿದ್ಧಿ ಅಂತಂದರೆ ದೇಹ ಬೇರೆ, ಸ್ಥೂಲ ಬೇರೆ, ಸೂಕ್ಷ್ಮ ಬೇರೆ. ಅವರು ಆ ಜೀವಿತಾವಧಿಯಲ್ಲಿ ಅವ್ರು ಹೆಂಗೆ ಎಲ್ಲೇ ಇದ್ರೂ ಕೂಡ ನೆನೆದಂಥ ಭಕ್ತರ ಮನೆಯ ಮನದಲ್ಲಿ ಹೋಗ್ತಿದ್ರು. ಹಾಗೆ ಇವತ್ತಿಗೂ ಕೂಡ ಪ್ರಸ್ತುತ ವಾತಾವರಣ ಈ ಮಠದಲ್ಲಿ ಏನಾದಂತ ಕೇಳಿದ್ರೆ ಪ್ರತಿಶತ ಜನರಲ್ಲಿ ವಿಶ್ವಾರಾಧ್ಯ ಮುತ್ತಿಯವರು ಬಂದು ನಾನು ಸ್ವಪ್ನದಲ್ಲಿ ನಿನ್ನೆ ಹೇಳಿದೆ, ಇವತ್ತು ಹೇಳಿದೆ, ಹೋದ ವರ್ಷ ಪಾದಯಾತ್ರೆ ಬಂದಿಲ್ಲಪ್ಪ, ಅದಕ್ಕೆ ಯಾಕೆ ಬಂದಿಲ್ಲ ಅಂತ ಕೇಳಿದ ಅನ್ನತಕ್ಕಂಥ ವಾತಾವರಣ ಈ ಕ್ಷೇತ್ರಗಳಲ್ಲಿ ಇನ್ನೂ ಜೀವಂತ ಅದ. ಅಂದರೆ ಇಲ್ಲಿ ವಿಶ್ವಾರಾಧ್ಯರ ನಡೆದಾಡುವ ದೇವರಿದ್ದಂಗೆ ವಿಶ್ವಾರಾಧ್ಯರು. ಅಲ್ಲಿ ಗದ್ದಿಗೆ ಅಂದ ತಕ್ಷಣ ಅದು ಅಲ್ಲೇ ಸ್ಥಿರವಾಗಿ ಉಳಿತಕ್ಕಂಥದ್ದು ಅಂತ ಹೇಳ್ತಾರೆ. ಸ್ಥಿರ ಮತ್ತು ಚರ ಎರಡೂ ಶಕ್ತಿ ರೂಪವಾಗಿ ಎಲ್ಲಿ ಕಾಣ್ತಂದ್ರೆ ಅಭ್ಯರ್ಥಿಮುಖರ ಕ್ಷೇತ್ರದಲ್ಲಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ ಇತರ ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.
ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.